ಪಡೆದುಕೊಂಡಿದ್ದಾರೆ. ಅದರಲ್ಲಿ 1967ರಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮೊಟ್ಟ ಮೊದಲಿಗೆ ಇವರಿಗೆ ಬಂದಂಥ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ಬೋದು. ಅದರಂತೆ ಇವರಿಗೆ ಕರ್ನಾಟಕ ಸರ್ಕಾರ ಕೊಡಲ್ಪಡುವಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರ್ಬೋದು, ಭಾರತ ಸರ್ಕಾರ ಕೊಡಲ್ಪಡುವಂತಹ ಪದ್ಮವಿಭೂಷಣ ಪ್ರಶಸ್ತಿಗಳು ಆಗಿರ್ಬೋದು. ನಮ್ಮ ಕನ್ನಡ ನಾಡಿನ ನಾಡಗೀತೆಯನ್ನು ಬರೆದಂತಹ ಒಬ್ಬ ಶ್ರೇಷ್ಠ ಕವಿ ಅಂತ ಹೇಳ್ಬೋದು. ಇದನ್ನ 1924ರಲ್ಲಿ ಕುವೆಂಪು ಅವರು ರಚಿಸ್ತಾರ. ಅದರಂತೆ ಈ ಒಂದು ನಾಡಗೀತೆಯನ್ನ ಜಯಭಾರತ ಜನನಿಯ ತನುಜಾತೆ ಎನ್ನುವ ನಾಡಗೀತೆಯನ್ನ ಕರ್ನಾಟಕ ಸರ್ಕಾರವು 2004ರಲ್ಲಿ ಇದನ್ನ ಕನ್ನಡ ಒಂದು ನಾಡಗೀತೆ ಎಂದು ಘೋಷಣೆ ಮಾಡ್ತದೆ. ಅದರಂತೆ ಇವರೊಬ್ಬ ವಿಶ್ವ ಮಾನವ ಎನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾರ. ವಿಶ್ವ ಮಾನವ ಅಂತಂದ್ರೆ ಏನು, ನಾವೆಲ್ಲ ಒಂದೇ ಸಮಾನರು, ಭಾತೃತ್ವ ಅನ್ನೋ ಭಾವನೆಯನ್ನ ಮಾನವರನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ವಿಶ್ವ ಮಾನವ ಸಂದೇಶವನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಸೇರ್ಕೊಂಡು ಇವರು ಕೂಡ ಒಂದು ಸಮಾಜವನ್ನು ಸುಧಾರಿಸಬೇಕು. ವಿಶ್ವ ಮಾನವ ಅಂತಂತಂದ್ರೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಮಾಡಬೇಕು. ನಮ್ಮಲ್ಲಿ ಮೇಲ್ಜಾತಿ ಕೆಳ ಜಾತಿ ಎನ್ನುವ ಭೇದ ಭಾವ ಇರಬಾರ್ದು. ಭಾಷೆಗಳನುಸಾರವಾಗಿ ಯಾವುದೇ ರೀತಿಯ ಒಂದು ಕೋಮು ಗಲಭೆಗಳು ಆಗಬಾರ್ದು ಎನ್ನುವ ಉದ್ದೇಶದಿಂದ ಇವರು ವಿಶ್ವ ಮಾನವ ಎನ್ನುವ ಒಂದು ಸಂದೇಶವನ್ನು ಕೊಡ್ತಾರ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸಿದೆ.